ನಾನು ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಶಶಿಕಲಾ ಹೊನ್ನಳ್ಳಿ ಅಂತ. ನಾನು ಸ್ಪೋರ್ಟ್ಸ್ ಡೆಂಟಿಸ್ಟು. ಐ ಆಮ್ ವರ್ಕಿಂಗ್ ವಿತ್ ಬೆಳ್ಳಾರಿ ಹೆಲ್ತ್ ಸಿಟಿಯಿಂದ ಬಂದಿದ್ದೀವಿ ನಾವು ಒಂದು ಟೀಮು. ಇಲ್ಲಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ, ಸ್ಪೋರ್ಟ್ಸ್ ಇವೆಂಟ್. ಅದಕ್ಕಾಗಿ ನಮ್ಮನ್ನು ಕರೆಸಿದ್ದಾರೆ ಇಲ್ಲಿ ಹೆಲ್ತ್ ಚೆಕಪ್ಗೆ. ನಮ್ಮ ಕ್ಯಾಂಪ್ ಎಲ್ಲ ಅಲ್ಲಿ ಸೆಟಪ್ ಮಾಡಿದ್ದೀವಿ. ಇದು ಭಾವಸಾರ ಕ್ಷತ್ರಿಯ ಸಮಾಜ ಬಳ್ಳಾರಿ ಅವರು ಆರ್ಗನೈಸ್ ಮಾಡಿರೋದು. 16 ಡಿಸ್ಟ್ರಿಕ್ಟ್ಸಿಂದ ಒಂದು ಟೀಮ್ ಬಂದಿದೆ ಇಲ್ಲಿ ಅಥ್ಲೀಟ್ಸು. ಟೋಟಲ್ 256 ಅಥ್ಲೀಟ್ಸ್ ಇದ್ದಾರೆ ಇಲ್ಲಿ. ಅವರು ಬೆಳಗ್ಗೆಯಿಂದ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇವತ್ತು ನಾಳೆ 2 ದಿನದ ಇವೆಂಟ್ ಇದು. ಇವರು ಟೋಟಲ್ ಹೆಲ್ತ್ ಕವರ್ ಪ್ಲಸ್ ಸ್ಪೆಷಲಿ ಡೆಂಟಲ್ ಸ್ಪೋರ್ಟ್ಸ್ ಡೆಂಟಿಸ್ಟ್ರಿ ಸಲುವಾಗಿ ನಾವು ಇಲ್ಲಿ ನಮ್ಮ ಕ್ಯಾಂಪ್ ಹಾಕೊಂಡಿದ್ದೀವಿ. ನಾವು ಬಳ್ಳಾರಿ ಹೆಲ್ತ್ ಸಿಟಿ ಹಾಸ್ಪಿಟಲಿಂದ ಬಂದಿದ್ದೇವೆ. ಇಲ್ಲಿ ಸುಮಾರು ಎಲ್ಲರಿಗೂ BP ಮತ್ತು GRBS ಅಂದರೆ RBS ರ್ಯಾಂಡಮ್ ಶುಗರ್ ಬಿಟ್ಟರೆ ಮಾಡ್ತಾ ಇದ್ದೀವಿ. ಓವರಾಲ್ ಎಲ್ಲ ಆಯಾಸ ಅಂತ ಇದ್ದವರಿಗೆ ECG ಮಾಡುತ್ತಿದ್ದೀವಿ. ಅದ್ರ ಜೊತೆಗೆ ಇಂಜುರಿಗಳು, ಲಿಗಮೆಂಟ್ ಇಂಜುರಿಗಳು ನೋಡಿದ್ದೀವಿ. ಇವತ್ತು ಇದರ ಚಿಕಿತ್ಸೆಗಳನ್ನು ಇಲ್ಲಿ ಕೊಡ್ತಾ ಇದ್ದೀವಿ ಸದ್ಯಕ್ಕೆ ಮಾತ್ರ. ಇನ್ನು ನೆಕ್ಸ್ಟ್ ನಾಳೆ ಕೂಡ ಇದೇ ರೀತಿ ಚಿಕಿತ್ಸೆಯನ್ನು ನಾವು ಮುಂದುವರಿಸುತ್ತಿದ್ದೇವೆ. ಸೊ ಬಳ್ಳಾರಿ ಹೆಲ್ತ್ ಸಿಟಿ ಹಾಸ್ಪಿಟ್ಲಿಂದ ಬಂದೀವಿ ನಾವು. ಸೊ ಲೈಕ್ ಏನನ್ನ ಲೈಕ್ ನ್ಯೂಲಿ ಡಯಾಗ್ನೋಸಿಸ್ ಮಾಡೋದು ಆಗುತ್ತೆ. ಲೈಕ್ ಫ್ರೀ ಚೆಕಪ್ ಮಾಡೋಕ್ಕೆ ಬಂದೀವಿ ಇಲ್ಲಿ. ಸೊ BP ಮತ್ತು ಈವನ್ ECGನೂ ಇದೆ. GRBS ಶುಗರ್ ಏನನ್ನ ಕಡಿಮೆನೂ ಆರ್ ಜಾಸ್ತಿ ಇದ್ರೂ ಡಯಾಗ್ನೋಸ್ ಆಗ್ತದೆ. ಸೊ ಆ ಥರ ಮಾಡೋದು ಜನರಲ್ ಚೆಕಪ್ ಇದೆ. ಆ್ಯಕ್ಚುಲಿ ಇಂಡಿಯನ್ ಅಕಾಡೆಮಿ ಆಫ್ ಸ್ಪೋರ್ಟ್ಸ್ ಡೆಂಟಿಸ್ಟ್ರಿ ಅನ್ನೋದು ಒಂದು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಒಂದು ಮರ್ಜ್ ಆಗಿರೋ ಒಂದು ಬಾಡಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಡೆಂಟಲ್ ಮತ್ತು ಸ್ಪೋರ್ಟ್ಸು ಎರಡನ್ನೂ ಒಂದು ಮರ್ಜ್ ಮಾಡಿ ಯಾವ ರೀತಿ ಡೆಂಟಲ್ ಪ್ರಾಬ್ಲಮ್ಸು ಒಂದು ಅಥ್ಲೀಟಿಗೆ ಎಫೆಕ್ಟ್ ಮಾಡ್ಬೋದು ಮತ್ತು ಅವನ್ನ ಕರೆಕ್ಟ್ ಟೈಮಲ್ಲಿ ನಾವು ಅಟೆಂಡ್ ಆಗೋದ್ರಿಂದ ಡೆಂಟಿಸ್ಟ್ ಹೆಲ್ಪ್ ಕೊಡೋದ್ರಿಂದ ಒಂದು ಅಥ್ಲೀಟ್ ತನ್ನ ಪರ್ಫಾರ್ಮೆನ್ಸ್ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ತಾನೆ ಅನ್ನೋದು ಒಂದು ಭಾಗ ಆಯಿತು. ಆಮೇಲೆ ಗೇಮ್ಸಲ್ಲಿ ಯಾರಿಗಾದರೂ ಡೆಂಟಲ್ ಇಂಜುರೀಸ್ ಆದರೆ ಅದನ್ನ ಹೇಗೆ ನಾವು ಟ್ಯಾಕಲ್ ಮಾಡಬೇಕು ಅನ್ನೋದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇಂಡಿಯನ್ ಅಕಾಡೆಮಿ ಆಫ್ ಸ್ಪೋರ್ಟ್ಸ್ ಡೆಂಟಿಸ್ಟ್ರಿ ತುಂಬ ಜಾಸ್ತಿ ಅವೇರ್ನೆಸ್ಸು ಈ 1 ಇಯರಲ್ಲಿ ತುಂಬ ಜಾಸ್ತಿ ನಾವು ವರ್ಕ್ ಮಾಡಿ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಇವೆಂಟ್ ಇದ್ರೆ ಅದರಲ್ಲಿ ಹೋಗಿ ಚೆನ್ನಾಗಿ ಆಡಿ ಏನಾದರೂ ಇಂಜುರಿ ಆದರೆ ಅದಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಇದೆ ಅಂತ ಹೇಳೋಕ್ಕೆ ನಾವು ಇರ್ತೀವಿ. ಯೂಶ್ವಲಿ ಎಲ್ಲ ಕಡೆ ಸ್ಪೋರ್ಟ್ಸ್ ಮೆಡಿಸಿನ್ ಡಾಕ್ಟರ್ಸ್ ಇರ್ತಾರೆ. ಡೆಂಟಿಸ್ಟ್ರಿ ಅಬ್ರಾಡಲ್ಲಿತ್ತು, ಇಂಡಿಯಾದಲ್ಲೂ ಬಂದಿದೆ ಇವಾಗ. ಸೊ ಅದನ್ನು ನಿಮಗೆ ಎಲ್ಲರಿಗೂ ಅವೇರ್ನೆಸ್ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಈಗ ಎಕ್ಸಾಂಪಲ್ ಆಗಿ ನಾವು ಅಥ್ಲೀಟ್ಸಿಗೆಲ್ಲ ಇದು ಮುಂದಿನ ಹಲ್ಲು ನೋಡಿದ್ರೆ ಇನ್ಸೈಸರ್ ಅಂತ ಕರಿತೀವಲ್ಲ, ಅದು ಹಲ್ಲು. ಅಕಸ್ಮಾತಾಗಿ ಇಂಜುರಿಯಲ್ಲಿ ಏನಾದರೂ ಟ್ರಾಮಾ ಆಗಿ ಹಲ್ಲು ಹೊರಗಡೆ ಬಂದರೆ ಅದನ್ನು ಹೇಗೆ ನಾವು ಉಳಿಸ್ಕೋಬೇಕು, ಅದನ್ನು ಹೇಗೆ ಕ್ಯಾರಿ ಮಾಡಬೇಕು, ಡೆಂಟಿಸ್ಟ್ ಅದನ್ನು ನಿಮಗೆ ವಾಪಸ್ ಹೇಗೆ ನಿಮ್ಮ ಹಲ್ಲು ನಿಮಗೆ ಹಾಕಿ ಕೊಡ್ಬೋದು ಅಂತ ಒಂದು ಡೆಂಟಲ್ ಟ್ರಾಮಾ ಬಗ್ಗೆನೂ ಎಜುಕೇಷನ್ ಕೊಡ್ತಾಯಿದ್ದೀವಿ. ಆಮೇಲೆ ಚೆಕಪ್ ಮಾಡ್ತಾಯಿದ್ದೀವಿ. ಮೌತ್ ಗಾರ್ಡ್ಸ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟು. ಅದೊಂದು ಇವಾಗ ನಿಮಗೆ ಹೇಳಬೇಕು ಅಂದರೆ ಅನಿಲ್ ಕುಂಬ್ಳೆ ಅವ್ರು ಈ ಕ್ರಿಕೆಟಲ್ಲಿ ಏನು ಅವಶ್ಯಕತೆ ಇಲ್ಲ ಅಂತ ನೀವು ಅನ್ಕೋಬೋದು. ಅನಿಲ್ ಕುಂಬ್ಳೆ ಅವ್ರಿಗೆ 2002 ಒಂದು ದೊಡ್ಡ ಇಂಜುರಿ ಆಯಿತು. ಆಟ ಆಡ್ತಾ ಇದ್ಬೇಕಾದ್ರೆ ಅವ್ರಿಗೊಂದು ಬಾಲ್ ಬಡ್ದು ಜಾಯ್ ಫ್ರ್ಯಾಕ್ಚರ್ ಆಗಿತ್ತು. ಬಟ್ ಫ್ರ್ಯಾಕ್ಚರ್ ಆದ್ರೂ ಅವರು ಕಂಟಿನ್ಯೂ ಮಾಡಿದ್ರು ಆಟ ಆಡೋಕ್ಕೆ. ಸೊ ಅವ್ರಿಗೆ ಒಬ್ಬರು ಅಲ್ಲೇ ಇದ್ದ ಡೆಂಟಿಸ್ಟು ಡಾಕ್ಟರ್ಗಳೆಲ್ಲ ಒಂದು ಪಟ್ಟಿ ಹಾಕಿಕೊಟ್ಟಿದ್ರು. ಹಾಗೆ ಆಟ ಆಡಿದ್ಮೇಲೆ ಆಮೇಲೆ ಗೊತ್ತಾಯ್ತು ಅವ್ರದ್ದು ಫುಲ್ ಕಂಪ್ಲೀಟ್ ಜಾನೇ ಫ್ರ್ಯಾಕ್ಚರ್ ಆಗಿತ್ತು ಅಂತ. ಡಾಕ್ಟರ್ ನಾಯಕ್ ಅಂತಂದು ಬೆಂಗಳೂರಲ್ಲಿ ಅವರು ಆಪ್ರೇಟ್ ಮಾಡಿದ್ರು, ನಮ್ಗೆ ಗೊತ್ತಿರೋರೆ. ಸೊ ಹೀಗಾಗಿ ಏನಾಗಿದೆ ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಸ್ಪೋರ್ಟ್ಸ್ಗೆ ಒಂದು ಸ್ವಲ್ಪ ಮೌತ್ ಗಾರ್ಡ್ಸ್ ಬೇಕು, ಸ್ಪೆಷಲೈಸ್ಡ್ ಮೌತ್ ಗಾರ್ಡ್ಸ್ ಇರುತ್ತೆ. ಅದರದ್ದೆಲ್ಲ ಅವೇರ್ನೆಸ್ ಕೊಡೋಕ್ಕಾಗಿ ನಾವು ಇಲ್ಲಿ ಒಂದು ಅವೇರ್ನೆಸ್ ಕ್ಯಾಂಪ್ ಥರ ಮಾಡ್ತಾಯಿದ್ದೀವಿ. ನಾನು ಸ್ಪೋರ್ಟ್ಸ್ ಡೆಂಟಿಸ್ಟು. ಡಾಕ್ಟರ್ ಈನಾ ರಂಜಿತ್ ಕುಮಾರ್ ಅಂತ ನಮಗೆ ಸ್ಪೋರ್ಟ್ಸ್ ಡೈರೆಕ್ಟರ್ ಇದ್ದಾರೆ ಮೇಡಮ್ಮು. ಅವರು ಸ್ಪೆಷಲ್ ಒಲಿಂಪಿಕ್ಸು ಎಲ್ಲ ಕಡೆನೂ ಇದ್ರದ್ದು ತುಂಬ ಜಾಸ್ತಿ ಪ್ರಚಾರ ಮಾಡಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ.